ನೋಡಿ ತಿನ್ಬಿಟ್ಟು ಹೆಂಗಾಡ್ತವನೆ. ಬಸ್ಸು ನಮಗೆ ರಾಮೇಶ್ವರಂ ಬಸ್ ಹಚ್ಚಿಯಿಂದ ನಮಗೆ ರಾಮನಾಥಪುರಂ ಬಸ್ ಹತ್ತಿಸ್ಬಿಟ್ಟವ್ರೆ. ಅದಕ್ಕೆ ಇಷ್ಟು ದೂರ ಬಂದ್ಮೇಲೆ ಕಂಡಕ್ಟರ್ನ ಹೇಳ್ತಾನೆ 10 ನಿಮಿಷದಲ್ಲಿ ಈ ಸ್ಟೇಷನ್ಗೆ ಬರುತ್ತೆ ಆನ್ ದ ವೇ. ಈಗ 10 ನಿಮಿಷದಲ್ಲಿ ನಾವು ಹೋಗ್ಬೇಕು. 2 ನಿಮ್ಗಳನ್ನೆಲ್ಲ ಕಟ್ಕೊಂಡು ನಾವು ಫಿಲಮ್ ತೆಗೆಯೋದಕ್ಕೆ ಹಾಕೊಂಡು ಅನ್ನ ತಿನ್ಬಿಟ್ಟು ನೋಡಿ ಫುಲ್ ಮೀಲ್ಸು 120 ರೂಪಾಯಿ. ಒಳ್ಳೆ ಬ್ಯಾಟಿಂಗ್ ಆಡೋನೆ. Early the next morning. ನಮ್ಮ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬನ್ನಿ. ಇಲ್ಲಿ ನೋಡಿ ಆಂಟಿದ್ದೀರ ಹತ್ರ ಜಗಳ ಆಡ್ಕೊಂಡು ಸೀಟ್ ಇಟ್ಕೊಂಡು ಕೂತವನೆ ನಮ್ಮ ಆನಂದ್ ಅವರು. ನಮಗೋಸ್ಕರ ಏನೋ ಫ್ರೆಂಡ್ಸ್ ಬೆಂಗಳೂರಿಗೆ ಹೋಗ್ತಿದ್ದೀವಿ. ಅಣ್ಣಾಜಿ ಕೂತವನೆ ನೋಡಿ. ಅಲ್ಲಿ ಆಗಲೇ ಪಟ್ನ ತಗೊಂಡು ಹೋಗಿ ನೋಡಿ. ಮೂರು ಬಾತು ಅಣ್ಣ ಆಗಲೇ ನೈದವನೆ. ನೈದ್ಬಿಟ್ಟು ಸುಮ್ಮನೆ ಕೂತವನೆ ನೋಡಿ. ಬರೀ ಊಟದ ಚಿಂತೆ ಅವನಿಗೆ ನೋಡಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ. 2 ಬಾಟ್ ನೈದ್ಬಿಟ್ಟು ಕೂತವನೆ. ಇನ್ನೂ ಪಾರ್ಸಲ್ ತಗೊಂಡವನೆ. ಇನ್ನೊಂದು ಪ್ಯಾಕೆಟ್ ಐತೆ ನೋಡಿ. ಇನ್ನೊಂದು ಪ್ಯಾಕೆಟ್ ಐತೆ. ಆಗಲೇ ಎಷ್ಟು ಪಾರ್ಸಲ್ ತಗೊಂಡವನೆ. ನಮ್ಮ ಸೀಟರ್ ಫ್ಯಾಮಿಲಿ ಇದ್ರಲ್ಲ ಅವ್ರು ಊಟ ಮಾಡ್ತಿದ್ದಾರೆ. ಊಟ ಆದ್ಮೇಲೆ ನಾವು ಆ ಸೀಟ್ಗೆ ಹೋಗ್ತೀವಿ. The next day. ಇಲ್ಲಿ ಇಲ್ಲದೇನೋ ಅಲ್ಲಿ ಸಿಗುವ ಬಯಕೆ, ಇನ್ನೂ ಕಾಣೋ ಬದುಕು ಪ್ರತಿಗಳಿಗೆ ಕಲಿಕೆ. ಕೀಲಿ ಕೊಟ್ಟ ಗೊಂಬೆಯಂತೆ ಈ ಭೂಮಿ ಮಜ ನೋಡುತ್ತಿರುವ ಬೇನಾಮಿ. ಬೇಲಿ ಹಾರಿ ಹೊರಟ ಮೆರವಣಿಗೆ ನಕಾಶೆ ಇರದ ಆಸಾಮಿ. ಸಂಚಾರ ಕಾಣದೂರಿಗೆ ಅಲೆಮಾರಿಯೇ. ಕೊನೆಗೂ ನೋಡಿ ನಮ್ಮ ಆನಂದಣ್ಣ ಎದ್ದು ಬಂದಿದ್ದಾರೆ ವ್ಯೂಸ್ ನೋಡಬೇಕು ಅಂತ. ಇದೆಲ್ಲ ನೋಡೋ ವ್ಯೂಸ್ ತೋರಿಸೋ ಅಂತ ನೋಡಿ. ಈಗ ಎದ್ದು ಬಂದವನೆ. ನಾನು ಅದಕ್ಕೆ ರೈಲ್ವೆ ಸ್ಟೇಷನ್ ನೋಡ್ಕೊಳ್ಳೋ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟೊತ್ತಿಗೆ ಎದ್ದು ಬಂದವನೆ ನೋಡಿ. ತೋರಿಸು ಅಂತ. ಫೈನಲಿ ಮಧುರೈ ಜಂಕ್ಷನ್ ಬಂದಿದ್ದೀವಿ. ಕೊನೆಗೂ ಮಧುರೈ ಜಂಕ್ಷನ್. ರಾಮೇಶ್ವರಂ ಡೈರೆಕ್ಟು ರಾಮೇಶ್ವರಂ ಟ್ರೈನ್ ಸಿಗಲಿಲ್ಲ ಮೈಸೂರಿಂದ. ಅದಕ್ಕೆ ಮಧುರೈಗೆ ಬಂದು ಮಧುರೈಯಿಂದ ಎಲ್ಲ ಬಸ್ಸಲ್ಲಿ ಹೋಗೋ ಪ್ಲ್ಯಾನ್ ಇದೆ. ನಮ್ಮ ಆನಂದಣ್ಣಂಗೆ ಹೇಳ್ದೆ ಕರ್ಕೊಂಡ್ಬಂದ್ಬಿಟ್ಟಿದ್ದೀನಿ ಡೈರೆಕ್ಟ್ ರಾಮೇಶ್ವರಂ ಅಂತ. ಮಗ ಎಲ್ಲ ಹೊರಟಾಗೋದೆ ಫ್ರೆಂಡ್ಸ್. ಇಲ್ಲೇನ ಮಾಡ್ತಿದ್ಯಾ? ಮಧುರೈಗೆ ಬಂದು ಪಕಡೋರ್ ತಮ್ಮ ಮಧುರೈ ತಿಂತ ಇದೀವಿ. ನೋಡಿ ಇದು ಪಕಡೋರ್ ತಮ್ಮ. ಇದು ಬೆಂಗಳೂರಿಂದ ತಗೊಂಬಂದು ಮದ್ದೂರಿಂದ ತಗೊಂಬಂದು ಇಲ್ಲಿ ತಿಂತಿದ್ಯಾ? ಮತ್ತೆ ತಿನ್ಬಾರ್ದಾ? ಇದು ಪಕಡೋರ್ ತಮ್ಮ. ಇದು ಮಧುರೈ ಅದಕ್ಕೆ ತಗೊಂಡ್ಬಂದಿದ್ದೀನಿ. ಬಿಡಪ್ಪ ಆಯ್ತು. ಹ್ಞೂ ಇಲ್ಲ ಮೇಲಿಂದ ಹೋಗೋದ ಬಾ. ನೋಡಿ ಮಧುರೈಯಿಂದ ರೈಲ್ವೆ ಸ್ಟೇಷನ್ ಎದುರುಗಡೆ ಬಸ್ಗಳು ಸಿಗುತ್ತೆ. ಅಲ್ಲಿಂದ MGR ಬಸ್ ಸ್ಟ್ಯಾಂಡ್ ಅಂತ ಬರಬೇಕು. ಇಲ್ಲಿ MGR ಬಸ್ ಸ್ಟ್ಯಾಂಡಿಂದ ಮಾತ್ರ ರಾಮೇಶ್ವರಂ ಬಸ್ಗಳು ಸಿಗೋದು. ಅಲ್ಲಿಂದ ಏನೋ ಒಂದು 40 ರೂಪಾಯಿ ಆಯ್ತು ಇಬ್ಬರಿಂದ. ಬಸ್ ಹತ್ಕೊಂಡ್ಬಂದ್ವಿ. ಈಗ ತಿಂಡಿ ಹುಡುಕ್ತಿದ್ದೀನಿ. ತಿಂಡಿ ಬೇಡ ಬಾರ ಅಲ್ಲೋಗಿ ಮಾಡೋದ ಅಂದರೆ ಅಣ್ಣ ಬಾ ಇಲ್ಲೇ ನೋಡಿ ದಪ್ಪ ಪುರಿ ಐತೆ ತಿನ್ನೋದ ಅಂತವನೆ. ನೋಡಿ ತಿನ್ಬಿಟ್ಟು ಹೆಂಗಾಡ್ತವನೆ. ತಿಂದ್ಬಿಟ್ಟು ಒಳ್ಳೆ ಬಿಸಿ ಪುರಿ ಸಿಕ್ತು ಅಂತ. ಈಗ ಹೋಗಿ ಬಸ್ ಹತ್ಬೇಕು ರಾಮೇಶ್ವರಂಗೆ. ಇಬ್ಬರಿಂದಿತ್ತಾರಲ್ಲ ಅಣ್ಣ. ಈ ಜಿಲೇಬಿ ನನ್ನ ಮಕ್ಕಳು ಹೊತ್ತಿಗೆ ತಮಿಳು ಭಾಷೆ ನಮ್ಗೆ ಅರ್ಥ ಆಗಲ್ಲ. ಬಸ್ಸು ನಮಗೆ ರಾಮೇಶ್ವರಂ ಬಸ್ ಹಚ್ಚಿಯಿಂದ ನಮಗೆ ರಾಮನಾಥಪುರಂ ಬಸ್ ಹತ್ತಿಸ್ಬಿಟ್ಟವ್ರೆ. ಹೊತ್ತಿಗೆ ಇಷ್ಟು ದೂರ ಬಂದಮೇಲೆ ಕಂಡಕ್ಟರ್ನ ಹೇಳ್ತಾನೆ ರಾಮೇಶ್ವರಂಗೆ ಹೋಗಲ್ಲ ಅಂತ. ನಮ್ಮ ಮಕ್ಕಳು ನಮಗೆ 1-2 ಅಲ್ಲ ಮಾಡೋದು. ಕನ್ನಡ ಗೊತ್ತು, ನಮ್ಗೆ ತಮಿಳು ಬರಲ್ಲ ಅಂತ ನಮ್ಗೆ ಯಾಮಾರಿಸ್ಬಿಟ್ಟವ್ರೆ. ಹೊತ್ತಿಗೆ ಮುಂದಕ್ಕೆ ಹೋಗಿ ಏನಾರ ಮಾಡೋದ ಬನ್ನಿ. ಕೊನೆಗೂ ಬಂದು ರಾಮನಾಥಪುರಂ ಬಂದು ಇಳಿದ್ವಿ. ಈಗ ಯಾವ್ದ್ರಲ್ಲಿ ಹೋಗೋದ ಅಂತ ನೋಡಿದಾಗ ಟ್ರೈನ್ ಚೆಕ್ ಮಾಡಿದೆ. ಇನ್ನು 10 ನಿಮಿಷದಲ್ಲಿ ಈ ಸ್ಟೇಷನ್ಗೆ ಬರುತ್ತೆ ಆನ್ ದ ವೇ. ಈಗ 10 ನಿಮಿಷದಲ್ಲಿ ನಾವು ಹೋಗಬೇಕು. 2 ಕಿಲೋಮೀಟ್ರ್ ಇದೆ. ನಡ್ಕೋದ್ರೆ ಲೇಟ್ ಆಗುತ್ತೆ. ಆಟೋ ಕೇಳ್ತಿದ್ದೀವಿ. ಎಲ್ಲ ಡಿಮ್ಯಾಂಡ್ ಮಾಡ್ತವ್ರೆ. ಕೊನೆಗೂ ಸಿಕ್ತು ಒಂದು ಆಟೋ. ಇದು 10 ನಿಮಿಷದಲ್ಲಿ ಹೋಗಬೇಕು ಟ್ರೈನ್. ನಾವು ಓಡೋಕ್ಕೆ ಟಿಕೆಟ್ ತಗೋಬೇಕಿಲ್ಲ ಅಂದರೆ ಮತ್ತೆ ಇಲ್ಲೇ ಬಂದು ಹೋಗ್ಬೇಕಾಗುತ್ತೆ.
ಎಷ್ಟೊತ್ತೈತೆ ಟ್ರೈನ್ ಹೋಗೋಕ್ಕೆ? ಎಷ್ಟೊತ್ತೈತೆ? ಇನ್ನು 2 ಮಿನಿಟ್ಸ್ ಇದೆ, ಕೊನೆಗೂ ತಲುಪಿದ್ವಿ. ಬನ್ನಿ ಟ್ರೈನ್ ಸಿಗುತ್ತಾ ನೋಡೋದ. ಟಿಕೆಟ್ ತಗೊಂಡು ಹೋಗ್ಬೇಕೀಗ. ಸರ್ ಫ್ಲಾಟ್ ಸರ್. ನಾವು ಬರೋಕ್ಕೂ ಟ್ರೈನ್ ಬರೋಕ್ಕೆ ಎರಡು ಒಂದೇ ಟೈಮ್ ಆಯಿತು. ಒಂದು ನಿಮಿಷನೂ ವೇಸ್ಟ್ ಮಾಡಲಿಲ್ಲ. ಅಲ್ಲಿ ಆಟೋದವರು ಸ್ವಲ್ಪ ಪಾಪ ಬೇಗ ಬಂದು ಕರ್ಕೊಂಬಂದುಬಿಟ್ರು. ಈಗ ಇದರಲ್ಲೇ ರಾಮೇಶ್ವರಂಗೆ ಹೋಗಬೇಕು. ನಾವು ಬರ್ತಾ ಅಂದ್ಕೊಂಡಿದ್ವಿ, ಈಗ ನಾವು ಹೋಗ್ತಾನೆ ಟ್ರೈನಲ್ಲಿ ಹೋಗ್ತಿದ್ದೀವಿ. ಆಗೋದೆಲ್ಲ ಒಳ್ಳೇದಕ್ಕೆ. ಅಲ್ಲಿ ಬಸ್ ಮಿಸ್ ಆಗಿದೆ, ನಮ್ಗೆ ಒಳ್ಳೇದಾಯಿತು ಅನಿಸುತ್ತೆ. ಈಗ ಈ ಟ್ರೈನಲ್ಲೇ ಹೋಗ್ತಾನೆ ನೋಡ್ಕೋಗ್ತೀವಿ ಪಂಬಂ ಬ್ರಿಡ್ಜ್ನ. ಈಗ ಪಂಬಂ ಬ್ರಿಡ್ಜ್ ಮೇಲೆ ಹೋಗುತ್ತೆ. ಖಾಲಿ ಐತೆ ಕಣ. ಅಯ್ಯೋ ಪಂಬಂ ಬ್ರಿಡ್ಜ್ ಬಂತು ನೋಡಿ. ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಿರೋದು. ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಿದ್ವಿ ಸೇತುವೆ ಮೇಲೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ನಿಮಗೂ ತೋರಿಸ್ತೀವಿ ಬನ್ನಿ. ರೋಬೋ ಆ ಕಡೆ ಮಾಡ್ತೀಯಾ? ಫೈನಲಿ ರಾಮೇಶ್ವರಂ ರೀಚ್ ಆದ್ವಿ. ಫೈನಲಿ ಒಂದು ಗಾಡಿ ಸಿಕ್ತು ನಮಗೆ. ಗಾಂಡನ್ ರೈಲ್ವೆ ಸ್ಟೇಷನ್ ಸ್ವಲ್ಪ ದೂರ ಬಂದಮೇಲೆ ದೇವಸ್ಥಾನ ಹತ್ರ ರೆಂಟ್ ಬೈಕ್ ತೊಗೊಂಡ್ವಿ. ಚೆನ್ನಾಗಿದೆ ಗಾಡಿ. ನಿಮಗೂ ಬೇಕಂದರೆ ಇಲ್ಲೇ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀವಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಗಣೇಶ್ ಅಂತ ಬೈಕ್ ಇವರೇ ಕೊಡಿಸಿರೋದು. ಹಾಕೊಂಡು ಚೆನ್ನಾಗಿ ಸುತ್ತಾಡೋದು. ಇವಾಗ ಪೆಟ್ರೋಲ್ ಐತೆ ನೋಡು. ಫ್ರೆಶ್ ಅಪ್ ಎಲ್ಲ ಆಗಿ ಹೊರಡ್ತಾ ಇದ್ದೀವಿ ಇವಾಗ ಧನುಷ್ಕೋಡಿಗೆ. ಲಾಕ್ ಮಾಡೋ ಬೇಗನ. ಕೊನೆಗೂ ರೂಮ್ ಸಿಕ್ತು ನಮ್ಮ ಕರ್ನಾಟಕದವ್ರದ್ದೇ. ಹೇಗೆ ಸಿಕ್ತು ಅಂತ ಮುಂದೆ ಗೊತ್ತಾಗುತ್ತೆ ನೋಡಿ. ಈ ರೂಮ್ ತೋರಿಸ್ತೀವಿ. ಇದೇ ರೂಮು. ಅಣ್ಣನ ಚಂದ. ಇನ್ನು ನನ್ನ ಮಗನ ಜಾಗ ನೋಡೋದಕ್ಕಿಂತ ಚಿಂತೆ ಬಟ್ಟೆಗಳು ಚಿಂತೆ ಎತ್ಕೋಬೇಕು ನೋಡಿ. ತಿರ್ಗಾ ಕರ್ಕೋಯ್ತವನೆ ಫುಲ್ ಅವರ್ ಎತ್ಕೋಬೇಕು ಅಂತ. ಏಯ್ ಹೋಗ ತೆಗಿ ನಡಿ ಆಯ್ತಲ್ಲ. ನೋಡಿ ನನ್ನ ಮಗಂದು ಬಟ್ಟೆ ಎತ್ಕೊಳ್ಳೋದೇ ಚಿಂತೆ.
ಏನು ಇಷ್ಟೊಂದು ಬಿಸಿಲು ಸುಡ್ತಾಯ್ತದೋ ಹೆಂಗು ನೋಡೋದೆಲ್ಲ ಎಲ್ಲ ಮಳೆ 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 ಅಂತಿದ್ರು. ಚಂಡಮಾರುತ ಬಂದೈತಿ ಅಂದರು. ಯಾವ ಚಂಡನಿಲ್ಲ ಮಾರುತನೇ ಇಲ್ಲ, ಎಲ್ಲ ಬಿಸಿಲು. ನೋಡಿ ನಮ್ಮ ಕರ್ನಾಟಕದಲ್ಲಿ BGS ಅವ್ರದ್ದು ಮಠ ಎಷ್ಟು ಚೆನ್ನಾಗಿದೆ. ಯಾರೇ ಬಂದರೂ ಇಲ್ಲೇ ಬನ್ನಿ. ಕಮ್ಮಿ ರೂಮು ಆದರೆ ಬೀಚ್ ನೀರು. ರಿಸೆಪ್ಷನು ಚಪ್ಪಲೆಲ್ಲ ಒಳಗಡೆ ಹಾಕೋಂಗಿಲ್ಲ, ಇಲ್ಲೇ ಬಿಡಬೇಕು. ಏನು ಹೇಳೋದು ಗೊತ್ತಾಗಲ್ಲ, ಎಲ್ಲ ಒಂದೊಂದು ಮರ್ತ್ಬಿಟ್ಟು ಬರ್ತಾನೆ ನೋಡಿ. ಆಗಲೇ ದುಡ್ಡು ಮರ್ತ್ಬಿಟ್ಟು ಬರೋಕ್ಕೆ ಹೋಗೋನೆ, ತಿರ್ಗಾ 3 ಹಫ್ಟಿಯರ್ ಹೋಗಬೇಕು. ಒಳ್ಳೆ ಇವ್ನು ಕಟ್ಕೊಂಡು ನಾವು ತುಂಬ ರೋದನೆ ನೋಡಿ. ಬಂದ ಮನ್ಮತ, ಇವನಿಂದ ಟೈಮೆಲ್ಲ ವೇಸ್ಟು. ಒಂದ್ಸಲಿ ಜಾರ್ಕೆಟ್ ಮರಿತಾನೆ, ಪುಲ್ಲವರ್ ಮರಿತಾನೆ ಒಂದ್ಸಲಿ. ಇವನಿಂದೆಲ್ಲ ಟೈಮ್ ವೇಸ್ಟು. ಈಗ ದುಡ್ಡು ಎತ್ಕೊ ಬರೋಕ್ಕೆ ಹೋಗೋನೆ. ಏಯ್ ನಿಮ್ಗಳನ್ನೆಲ್ಲ ಕಟ್ಕೊಂಡು ನಾವು ಫಿಲಮ್ ತೆಗೆಯೋದೇ ಕಂಡು. ಎತ್ತೋ ಅಡ್ರೆಸ್ ಲೊಕೇಶನ್ ನೋಡ್ತೀನಿ ನಾನು. ಎಲ್ಲ ಒಳಗೆ ಹಾಕಿದ್ರು. ಹ್ಞೂ ನೋಡಿ, ಹಿಡಿಕಿದೆ ಗಾಡಿ ಗೊತ್ತು, ಡಿಕ್ಕಿ ತೆಗಿಯೋದು ಗೊತ್ತಿಲ್ವಾ? ನೋಡಿ ಅಣ್ಣ ಡಿಕ್ಕಿ ತೆಗೆದು ದುಡ್ಡು ಕಾಡ್ತಾನೆ. ಹೆಂಗೆ ತೆಗಿತಾನೆ ನೋಡೋದ, ಹೆಂಗೆ ತೆಗಿತಾನೆ ನೋಡೋ, ತೆಗೆದ್ಬಿಟ್ಟ. ನಾವು ರೂಮ್ ಮಾಡೋಷ್ಟಲ್ಲಿ ಮಧ್ಯಾಹ್ನ ಆಗಿತ್ತು. ಧನುಷ್ಕೋಡಿ ಹೋಗೋಕ್ಕಿಂತ ಮುಂಚೆ ಊಟ ಮಾಡೋದಂತ ಬಂದಿದ್ದೀವಿ. ಅನ್ಲಿಮಿಟೆಡಾ? ನೋಡಿ ಅನ್ಲಿಮಿಟೆಡ್ ಅಂತ ಕೇಳ್ಕೊತಾವನೆ ಮೊದಲೇ. ಸ್ವಲ್ಪ ತಿನ್ನ ನೋಡಿ, ಸಾಕಾ? ಬೇರೆ ಸಾಂಬಾರು ನೋಡಿ ಎಷ್ಟು ಹಾಕ್ಸ್ಬೇಕು. ಸಾಪಡಿಯಾ ತಂಬಿ? ನೋಡಿ ಫ್ರೆಂಡ್ಸ್, 4 ರೌಂಡ್ ಕುಡ್ದ, 4 ರೌಂಡ್ ಅನ್ನ ತಿಂದ್ಬಿಟ್ಟು ನೋಡಿ. ಫುಲ್ ಮೀಲ್ಸು 120 ರೂಪಾಯಿ. ಒಳ್ಳೆ ಬ್ಯಾಟಿಂಗ್ ಆಡೋನೆ. ಅದು ಬಾದಾಮಿ ಮೇಲ್ ಬೇರೆ ತಗೊಂಡವ್ ನೋಡಿ, 50 ರೂಪಾಯಿ ಬಾದಾಮಿ ಮೇಲು. ಪಾಪಡ್ಡು ಎಕ್ಸ್ಟ್ರಾ ತಗೊಂಡವನೆ. ನಾನು 3 ರೌಂಡ್ ಸುಸ್ತಾದೆ, ಸಾಕು. ನನ್ನ ಮಗ ಇನ್ನೂ ತಿಂತಾವನೆ. ಇನ್ನೂ ರೈಸ್ ಹಾಕ್ಸ್ಕೊತೀನಿ ಅಂತವನೆ. ರೈಸ್ ಬೇಕೇನಾ? ಹಾಕ್ಸ್ಕೊತೀನಿ ಅಂದಲ್ಲ. ಮೆನ್ಯೂ ನೋಡಿ ಇಲ್ಲೇ ಐತೆ. ಕೊಟ್ಟವ್ರೆ. ಎಷ್ಟಾಯ್ತಾ? 20 ನೋಡಿ ನೋಡಿ, ದೇವಸ್ಥಾನದ ಪಕ್ಕದ ರೋಡಲ್ಲೇ ಮುರುಗನ್ ಮೆಸ್ ಅಂತ. ಊಟ ಚೆನ್ನಾಗಿದೆ, ಇಲ್ಲೇ ಬನ್ನಿ ಯಾರೇ ಬಂದರು. ನೋಡಿ ಇದೇ ರೋಡು. ಫುಲ್ ಮೆಸ್ ಮೇಯ್ದಾ? ಎಷ್ಟು ಮೇಯ್ದೆ? ಎಷ್ಟು ಮೇಯ್ದಾ? ನೋಡಿ ಹೇಳು, ಯಾರೇ ಬಂದರು ಇಲ್ಲಿ. ಸಕಲಾಗೈತೆ ಕಣ ಊಟ ಮಾತ್ರ. ಹೆಂಗಿತ್ತು ಊಟ? ಗಾಡಿ ಫುಲ್ ಮೀಲ್ಸಾ? ಫುಲ್ ಮೀಲ್ಸ್ ಹೇಳು. ಅನ್ನ ಹಾಕಿ ತೋರಿಸೋದು ಯಾವುದು? ಮುರುಗನ್ ಮಿಸ್. ಲೊಕೇಶನ್ ಸಿಗುತ್ತೆ ನೋಡಿ. ಈಗ ನೋಡಿ, ಕಲಾಂ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಬ್ದುಲ್ ಕಲಾಂ ಅವ್ರ ಮನೆಗೆ. ಯಾವ್ದು ಕೀ ಕಟ್ಕೊಂಡು ಕಣ, ಹ್ಯಾಂಡಲ್ ಹಾಕಿ ಆಗಲ್ಲ ಕಣ. ಯೂಸಫ್ ಕಲಾಂಗೆ. ಆದರೆ ಇಲ್ಲೇ ತೋರಿಸ್ಬೇಕು, ಬಿಡ್ಬೇಕು ಸ್ವಲ್ಪ. ಸ್ಲಿಪ್ಪರ್ ಹೊರಗಡೆನೇ ಬಿಟ್ಟೋಗ್ಬೇಕು. ಯಾವುದೇ ಟಿಕೆಟ್, ಎಂಟ್ರಿ ಟಿಕೆಟ್ ಇಲ್ಲ, ಫ್ರೀ. ಹೋಗಿ ನೋಡ್ಕೊ ಬರ್ಬೋದು. ನಮಗಿಷ್ಟೇ ವೀಡಿಯೋ ಮಾಡಕ್ಕೆ ಬಿಟ್ಟಿದ್ದು, ಆಮೇಲೆ ಬಿಡಲಿಲ್ಲ, ವೀಡಿಯೋ ಮಾಡೋಂಗಿಲ್ಲ ಅಂದರು. ಬಂದು ಮುಗಿಸ್ಕೊಂಡು ಆಯಿತು. ತೆಗಿತೀನಿ ನೋಡಿ. ಇಲ್ಲಿದ್ದೇನು ಸ್ಪೆಷಾಲಿಟಿ ಅಂದರೆ, ಮದುವೆಗೂ ಬ್ಯಾನರು, ಹುಡ್ತಬ್ಬಕ್ಕೂ ಬ್ಯಾನರು, ಸತ್ಯತ್ಗೂ ಬ್ಯಾನರು, ಎಲ್ಲದಕ್ಕೂ ಬ್ಯಾನರ್ ಹಾಕೋತಾರೆ ನೋಡಿ. ಈ ಥರ ಫುಲ್ ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲರದು ರೋಡ್ ಉದ್ದಕ್ಕೂ ಎಷ್ಟೊಂದು ಸಿಕ್ತು ನಮಗೆ. ನೋಡಿ ಕಣ್ಣು ತಂಪಾಗಾಯಿತು. ಧನುಷ್ಕೋಡಿ ಆನ್ ದ ವೇಲಿ ಕೋದಂಡರಾಮ ಅಂತ ಲೊಕೇಶನಲ್ಲಿ ಒಂದು ಟೆಂಪಲ್ ಸಿಗುತ್ತೆ, ಅಲ್ಲಿಗೆ ಬಂದಿದ್ದೀವಿ. ಇದು ಹಿಸ್ಟ್ರಿ ಅಷ್ಟು ಗೊತ್ತಾಗಲಿಲ್ಲ, ಇಲ್ಲಿ ಫೋಟೋ ಹಾಕಿದ್ದೀನಿ, ನೋಡ್ಕೊಳ್ಳಿ ಬೇಕಾರೆ.
ಇದು ಮುಗಿಸ್ಕೊಂಡು ಧನುಷ್ಕೋಡಿಗೆ ಹೋಗ್ತೀವಿ. ತುಂಬ ರಶ್ ಇದೆ. ಏನಂತ ಇಲ್ಲಿ ಅದೇ ಇದಾಕದು One shift later, 2 weeks later, 11 minutes later, 5 minutes later, a lot of boring math later, 24 hours later, 1 week later, 1 long angry line later, 72 hours later, 2 hours later. Just then, by sheer coincidence, the next morning. With